ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ರೇಖೆಗಳಿಗೆ ಇಂಗ್ಲಿಷ್ನಲ್ಲಿ ಲೈನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಕೋನಗಳಿಗೆ ಆಂಗಲ್ಸ್ ಅಂತೇಳಿ ಕರಿತೀವಿ. ನೋಡಿ, ಕೋನಗಳ ಒಂದು ವಿಧಗಳ ಮೇಲೆ ನಾವಿವತ್ತು ಈ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ, ಚಿತ್ರದಲ್ಲಿ ಎರಡು ಕೋನಗಳ ಬಾಹುಗಳು ಸಮಾಂತರವಾಗಿವೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತ ಈ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಎರಡು ಕೋನಗಳ ಬಾಹುಗಳು ಸಮಾಂತರವಾಗಿವೆ. ಹಾಗಾದ್ರೆ ಅವು ಸಮಾಂತರವಾದ್ರೆ ನಾವು ಕೋನ ಡಿ ಜಿ ಸಿ ಅಂದ್ರೆ ನೋಡಿ, ಕೋನ ಡಿ ಜಿ ಸಿ ಮತ್ತು ಎರಡನೇ ಲೆಕ್ಕ ಕೋನ ಡಿಇಎಫ್ ಅನ್ನ ನಾವೇನ್ ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಮೊದಲನೇದಾಗಿ ಕೋನ ಡಿ ಜಿ ಸಿ ಅನ್ನ ಕಂಡುಹಿಡಿಯೋಣ. ನೋಡಿ, ಈ ಡಿ ಜಿ ಸಿ ಅನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದಾಗ ಎ ಬಿ ಸಿ ಈ ಚಿತ್ರವನ್ನು ನೋಡಿ. ಹೌದಾ, ಎ ಬಿ ಸಿ ಇಲ್ಲೊಂದು ಚಿತ್ರ ಇದೆ, ಇಲ್ಲಿ ಡಿ ಜಿ ಸಿ ಹೌದಾ, ಇಲ್ಲಿ ಚಿತ್ರ. ಈ ಚಿತ್ರವನ್ನ ನೋಡಿಕೊಂಡು ನಾವೇನ್ ಮಾಡಬೇಕಾಗಿದೆ, ಇದಕ್ಕೆ ಉತ್ತರವನ್ನ ಬರೀಬೇಕಾಗಿದೆ. ಹಾಗಾದ್ರೆ ಇವೆರಡು ಚಿತ್ರಗಳಿಂದ ನಮ್ಗೆ ಏನ್ ಸಿಗ್ತಾ ಇದೆ ಅಂದ್ರೆ ಎ ಬಿ ಸಮಾಂತರ ಡಿ ಜಿ. ಹೌದಾ, ಹಾಗಾದ್ರೆ ಏನಾಗ್ತಾ ಇದೆ ನೋಡಿ, ಎ ಬಿ ಸಮಾಂತರ ಡಿ ಜಿ ಏನಾಗಿದೆ, ಡಿ ಜಿ. ಹೌದಾ, ಹಾಗಾದ್ರೆ ಬಿ ಸಿ ಏನಾಗಿದೆ, ಬಿ ಸಿ ಛೇದಕ ರೇಖೆ ನೋಡಿ. ಹಾಗಾದ್ರೆ ಇದು ಒಂದು ಸಮಾಂತರ, ಎ ಬಿ ಒಂದು ಸಮಾಂತರ ರೇಖೆ, ಮತ್ತಿಲ್ಲಿ ಏನಾಗಿದೆ ಡಿ ಜಿ ಒಂದು ಏನಾಗಿದೆ ಸಮಾಂತರ ರೇಖೆ ಆಗಿದೆ. ಹಾಗಾದ್ರೆ ಇವೆರಡು ಸಮಾಂತರ ರೇಖೆಗಳಾದಾಗ ನಾವಲ್ಲಿ ಇವೆರಡು ಸಮಾಂತರ ರೇಖೆಗಳನ್ನ ಈ ಬಿ ಸಿ ಅನ್ನುವಂತ ರೇಖೆ ಏನ್ ಮಾಡಿದೆ, ಕಟ್ ಮಾಡಿದೆ. ಹಾಗಾಗಿ ನಾವು ಅದನ್ನ ಏನಂತೀವಿ, ಇದನ್ನ ಛೇದಕ ರೇಖೆ ಅಂತೀವಿ. ಹಾಗಾದ್ರೆ ಎರಡು ಸಮಾಂತರ ರೇಖೆಗಳಿದ್ದಾಗ ಇಲ್ಲಿಯ ಕೋನ ಏನಾಗಿರ್ತದೆ, ಸಮ ಆಗಿರ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ಏನು ಗೊತ್ತಿದೆ ನೋಡಿ, ಆಂಗಲ್ ಎ ಬಿ ಸಿ, ಆಂಗಲ್ ಎ ಬಿ ಸಿ ಎಷ್ಟಿದೆ, 70 ಡಿಗ್ರಿ. ಎಷ್ಟಿದೆ, 70 ಡಿಗ್ರಿ. ಕೋನ ಎಷ್ಟಿದೆ, 70 ಡಿಗ್ರಿ ಇದೆ. ಹಾಗಾದ್ರೆ ಇದು 70 ಡಿಗ್ರಿ ಇದೆ ಅಂದ್ರೆ ಇದು ಅಷ್ಟೇ ಇರ್ತಾ ಇದೆ. ಹಾಗಾದ್ರೆ ಇಸ್ ಈಕ್ವಲ್ ಟು ಕೋನ ಡಿ ಜಿ ಸಿ ನೋಡಿ. ಹಾಗಾದ್ರೆ ಕೋನ ಬಿ ಎಷ್ಟು ಇರ್ತಾ ಇದೆ, ಕೋನ ಜಿನು ಕೂಡ ಅಷ್ಟೇ ಇರ್ತಾ ಇದೆ. ಕಾರಣ, ಹಾಗಾದ್ರೆ ಏನು ಕಾರಣವನ್ನು ನಾವು ಕೊಡಬಹುದು ಅಂದ್ರೆ ಇವೆರಡು ಏನಾಗ್ತಾ ಇದಾವೆ, ಅನುರೂಪ ಕೋನಗಳು. ಏನಂತ ಬರ್ತೀವಿ, ಅನುರೂಪ ಕೋನಗಳು ನೋಡಿ. ಹಾಗಾದ್ರೆ ಅನುರೂಪ ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ, ಅಥವಾ ಅನುರೂಪ ಕೋನಗಳು ಸಮ ಅಂತ ಕೂಡ ನಾವು ಅದನ್ನ ತಿಳ್ಕೋಬಹುದಾಗಿದೆ. ಈಗ ನಾವು ಇದರ ಮುಂದೆ ಏನು ಕಂಡಿರ್ತಿದ್ವಿ, ಕೋನ ಡಿ ಜಿ ಸಿ ಅನ್ನ ಕಂಡುಹಿಡಿದಿದ್ದೇವೆ. ಇನ್ನು ಎರಡನೇ ಲೆಕ್ಕ ನೋಡಿ, ಇಲ್ಲಿ ನಮಗೆ ಇದು ಬೇಕಾಗಿದೆ. ಹೌದಾ, ಡಿ ಇ ಎಫ್. ಹಾಗಾದ್ರೆ ನಮಗೆ ಡಿ ಇ ಎಫ್ ಬೇಕಂದ್ರೆ ನಾವಿಲ್ಲಿ ಏನನ್ನ ಕನ್ಸಿಡರ್ ಮಾಡ್ಕೋಬೇಕಂದ್ರೆ ಡಿ ಜಿ ಸಿ ಅನ್ನ ಕನ್ಸಿಡರ್ ಮಾಡ್ಕೋಬೇಕು. ಹೌದಾ, ಹಾಗಾದ್ರೆ ಇಲ್ಲಿ ಯಾವ್ಯಾವ ರೇಖೆಗಳನ್ನ ನಾವು ತೆಗೆದುಕೊಳ್ಬಹುದು ನೋಡಿ, ಬಿ ಸಿ ಇ ಎಫ್ ಇದಕ್ಕೆ ಇದು ಏನಾಗಿದೆ ಅಂದ್ರೆ ಸಮಾಂತರವಾಗಿದೆ ನೋಡಿ. ಹಾಗಾದ್ರೆ ಬಿ ಸಿ ಸಮಾಂತರ ಇ ಎಫ್ ಇದಕ್ಕೆ ಇದು ಸಮಾಂತರವಾಗಿದೆ. ಇಲ್ಲಿ ಡಿಇ ಏನಾಗಿದೆ, ಛೇದಕ ರೇಖೆ ಡಿಇ. ಹೌದಾ, ಇಲ್ಲಿ ಡಿ ಏನಾಗಿದೆ, ಇವೆರಡು ರೇಖೆಗಳನ್ನ ಕಟ್ ಮಾಡ್ತಾ ಇದೆ, ಛೇದಕ ರೇಖೆ.
ಹೌದಾ? ಇವೆರಡು ಸಮಾಂತರ ರೇಖೆಗಳನ್ನ ಈ ಡಿ ಕಟ್ ಮಾಡೋದ್ರಿಂದ ಇಲ್ಲಿಯ ಕೋನ ಇವೆರಡು ಏನಾಗ್ತಾ ಇದೆ, ಸಮ ಆಗ್ತಾ ಇದೆ. ಕಾರಣ ಇವು ಕೂಡ ಏನು, ಅನುರೂಪ ಕೋನಗಳು. ಹೌದಾ? ಹಾಗಾದ್ರೆ ನೋಡಿ, ನಾವು ಈಗಾಗಲೇ ಕಂಡಿದ್ದೇವೆ ಕೋನ ಡಿ ಜಿ ಸಿ ಇಕ್ವಲ್ ಟು 70 ಡಿಗ್ರಿ. ಇದೇ ಏನಾಗಿದೆ 70 ಡಿಗ್ರಿ ಕೋನ ಡಿ ಇ ಎಫ್. ಹಾಗಾದ್ರೆ ಇದಿದ್ದಷ್ಟೇ ಇದು ಇದೆ. ಹಾಗಾಗಿ ಇವೆರಡು ಏನಾಗಿದ್ದಾವೆ, ಸಮ ಆಗಿದ್ದಾವೆ. ಹಾಗಾದ್ರೆ ಇವೆರಡು ಏನು ಕಾರಣ ಕೊಡ್ಬೇಕು? ಕಾರಣ ಅವು ಅನುರೂಪ ಕೋನಗಳು. ಅವು ಏನಾಗಿದ್ದಾವೆ, ಅನುರೂಪ ಕೋನಗಳು. ಅನುರೂಪ ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಅನುರೂಪ ಕೋನಗಳು ಸಮ. ಈ ರೀತಿಯಾಗಿ ನಾವು ಕೋನ ಡಿ ಜಿ ಸಿ ಮತ್ತು ಕೋನ ಡಿ ಎಫ್ ಅನ್ನ ಕಂಡುಹಿಡಿದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಾವು ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.